ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬೇಳೆ ಹೋಳಿಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಯಾವ ಥರ ಮಾಡೋದು ಅಂತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಒಲೆ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಅಡುಗೆ ಎಣ್ಣೆ 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಕಡಲೆಬೇಳೆನ ನಾನು 1 ಕಪ್ಪಷ್ಟು ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 2 ವಿಷಿಲ್ನ ಕೂಗಿಸ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಈ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಒಬ್ಬಟ್ಟು ನಮಗೆ ರೆಡಿ ಆಗುತ್ತೆ. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 2 ವಿಷಿಲ್ನ ಕೂಗಿಸ್ಕೊತೀನಿ. ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಈ ಕಪ್ಪಲ್ಲೇ ಕಡಲೆಬೇಳೆನ ತಗೊಂಡಿರೋದು. ಹಾಗೆ ಇದೇ ಕಪ್ಪಲ್ಲೇ 1 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಹಾಗೆ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ನಾನು ಡ್ರೈ ಮಿಕ್ಸು ಮಾಡ್ಕೊತೀನಿ. ನೋಡಿ, ನಿಮಗೆ ಸ್ವಲ್ಪ ಅಳತೆಯಲ್ಲೇ ತೋರಿಸ್ಕೊಡ್ತಾ ಇರ್ತೀನಿ. ತುಂಬ ಈಸಿಯಾಗಿ ನೀವು ಕೂಡ ಮನೇಲಿ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ನಾವು ಕನಕನ ರೆಡಿ ಮಾಡ್ಕೋಬೇಕು. ನೋಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ನಾನು ಎಷ್ಟು ಮೆದುವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮೆದುವಾಗಿ ಕಲಿಸ್ಕೋಬೇಕು ನಾವು. ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. 1-2 ಬಾರಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ನಾದುತ್ತೀವೋ ಅಷ್ಟು ಸಾಫ್ಟಾಗಿ ನಮಗೆ ಇಲ್ಲಿ ಒಬ್ಬಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಮತ್ತೆ ಇದೇ ಥರ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇನ್ನೂ ಹಿಟ್ಟು ನೆನಿಬೇಕಲ್ವ, ಇನ್ನೂ ಸಾಫ್ಟಾಗಿ ಇನ್ನೂ ತುಂಬ ಚೆನ್ನಾಗಿ ನಮಗೆ ಇಲ್ಲಿ ಕನಕ ಅಥವಾ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇಷ್ಟು ನೆನೆದ್ರೆ ಸಾಕು ನಮಗೆ. ಈಗ ಇದಕ್ಕೆ ಮತ್ತೆ 1 ಟೇಬಲ್ ಸ್ಪೂನ್ ಮೇಲೆ ಎಣ್ಣೆ ಹಾಕಿ ನಾನು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ನಮಗೆ ಇಲ್ಲಿ ಕನಕ ರೆಡಿ ಆಯಿತು. ಇವಾಗ ಹೂರನ್ನ ನೋಡ್ಕೊಳ್ಳೋಣ ಬನ್ನಿ. ಹಾಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ವಿಶಿಲ್ ಹೋಗಿದೆ. ನೋಡಿ, ವಿಶಿಲ್ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ. ಬೇಳೆನೂ ಚೆನ್ನಾಗಿ ಬೆಂದಿದೆ. ನೋಡಿ, ಸೂಪರ್. ಈ ಥರ ಬೇಳೆ ನಮಗೆ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ. ಇವಾಗ ಇದನ್ನು ಅಕ್ಕಿ ಸಾಣಿಸೋ ಸಾಣಿಗೆಯಲ್ಲಿ ನಾವು ಸೋಸ್ಕೊಳ್ಳೋಣ. ನೀರು ಸಪ್ರೇಟು ಬೇಳೆ ಸಪ್ರೇಟ್ನ ಮಾಡ್ಕೊಳ್ಳೋಣ. ನೀರು ಚೆನ್ನಾಗಿ ಬಸಿಬೇಕು. ನೋಡಿ, 1-2 ನಿಮಿಷ ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಬಸಿದೋಗುತ್ತೆ. ನೋಡಿ, ನಿಮಗೆ ಕಟ್ಟಿನ ಸಾರು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಈಗ ನೀರೆಲ್ಲ ಬಸಿದಿದೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಳೆನ ಹಾಕ್ಕೋತಾ ಇದ್ದೀನಿ ನಾನು. 1 ಕಪ್ಪು ಕಡಲೆಬೇಳೆಗೆ 1/4 ಕಪ್ಪಷ್ಟು ಬೆಲ್ಲ ನಮಗೆ ಬೇಕಾಗುತ್ತೆ. ಸ್ವೀಟು ಕರೆಕ್ಟಾಗಿರುತ್ತೆ. ನೀವು ಇನ್ನೂ ಜಾಸ್ತಿ ತಿನ್ನೋರಾದರೆ ಇನ್ನೊಂದು 1/4 ಕಪ್ಪಷ್ಟು ಹಾಕೋಬೋದು. ನೋಡಿ, 1 ಕಪ್ಪು ಬೆಲ್ಲ ಹಾಕಿದ್ದೀನಿ. ಈಗ 1/4 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಲೆನ ನಾವು ಲೋ ಫ್ಲೇಮಲ್ಲೇ ಇರಬೇಕು. ಜಾಸ್ತಿ ಜೋರ ಉರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸೀದೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೇಳೆ ಮತ್ತು ಬೆಲ್ಲ ಮಿಶ್ರಣವಾಗಬೇಕೀಗ. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಏಲಕ್ಕಿ ಪುಡಿನ 1/4 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ಒಣ ಶುಂಠಿ ಪುಡಿನ ಅದನ್ನು ಕೂಡ 1/4 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಇರೋ ಸಾಮಗ್ರಿಗಳಲ್ಲಿ ಯಾವ ಥರ ಸಿಂಪಲ್ಲಾಗಿ ಅಡುಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ತೋರಿಸಿಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಬೆಲ್ಲದ ನೀರೆಲ್ಲ ಇಂಗಬೇಕು. ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ನೋಡಿ, ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ನೀವು ತುರಿದು ಬಿಟ್ಟು ಬೇಕಾದರೆ ಹಾಕೋಬಹುದು. ನಾನು ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಒಂದು ಸತಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ನೀರು ಥರ ಇರಬಾರ್ದು, ಚೆನ್ನಾಗಿ ಎಲ್ಲ ಡ್ರೈ ಥರ ಆಗಬೇಕು ಬೇಳೆ ನಮಗೆ ಇಲ್ಲಿ. ನೋಡಿ, ಒಂದು 10 ನಿಮಿಷ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ,
ಸ್ವಲ್ಪ ಕೂಡ ನೀರಿಲ್ಲ, ಡ್ರೈ ಆಗಿದೆ. ಈಗ ಇದನ್ನು ಆರೋದಕ್ಕೆ ಬಿಡ್ತೀನಿ ನಾನು. ಒಲೆನ ಆಫ್ ಮಾಡಿಕೊಂಡು ನೋಡಿ, ಈಗ ಸೈಡಲ್ಲಿ ಒಲೆ ಆಫ್ ಮಾಡಿಕೊಂಡು ನಾವು ತಣ್ಣಗಾಗಲು ಬಿಡೋಣ. ತಣ್ಣಗಾದ ಮೇಲೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಹೂರ್ಣನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಹೂರ್ಣ ರೆಡಿ ಮಾಡ್ಕೊಂಡಿರೋದನ್ನು ವೀಡಿಯೋನ ಜಾಸ್ತಿ ಹಾಕಿಲ್ಲ ನಾನು, ವಿಡಿಯೋ ಲೆಂತ್ ಆಗುತ್ತೆ ಅಂತ ನಿಮಗೆ ರುಬ್ಬೋದು ತೋರಿಸಿಲ್ಲ ನಾನು. ನೋಡಿ, ಇವಾಗ ಕನಕ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಅಂದರೆ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ನಮಗೆ, ನೋಡಿ ಎಷ್ಟು ಫ್ಲಫಿಯಾಗಿ, ನೋಡಿ ಎಷ್ಟು ಚೆನ್ನಾಗಿ ನಮಗೆ ಹಿಟ್ಟು ನೆನೆದಿದೆ ಅಂತ ನೋಡ್ತಾ ಇದ್ದೀರಲ್ವ. ಈ ಥರ ನಾವು ನಾದ್ಕೋಬೇಕಾಗುತ್ತೆ. ನೋಡಿ, ಅದೇ ಥರ ಹೂರ್ಣ ಕೂಡ ನಾನು ರುಬ್ಕೊಂಡು ಬಂದಿದ್ದೀನಿ. ನೋಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್. ಸ್ವಲ್ಪ ಕೂಡ ಬೇಳೆ ಉಳಿದಿಲ್ಲ, ಅಷ್ಟು ಚೆನ್ನಾಗಿ ಹೂರ್ಣನ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ಕಣಕ ಹಾಗೆ ಹೂರ್ಣ ಎರಡೂ ರೆಡಿ ಆಯಿತು. ಇವಾಗ ಒಬ್ಬಟ್ಟನ್ನು ತಟ್ಕೊಳ್ಳೋಣ ಬನ್ನಿ. ನೀವು ಇಲ್ಲಿ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಈ ಥರ ಪ್ಲ್ಯಾಸ್ಟಿಕ್ ಶೀಟಲ್ಲೂ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ನೀವು ಮಾಡ್ತಾ ಇರ್ತೀರೋ ಮನೇಲಿ ಅದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಹಿಟ್ಟನ್ನು ಸ್ವಲ್ಪ ತಗೊತೀನಿ. ಹಿಟ್ಟು ತಕ್ಕಂಗೆ ನೀವು ಹೂರ್ಣನ ತಗೋಬೇಕಾಗುತ್ತೆ. ನೋಡಿ, ಅದು ಜಾಸ್ತಿನೂ ತಗೋಬಾರ್ದು, ಇದು ಕಡಿಮೆನೂ ತಗೋಬಾರ್ದು, ಎರಡು ಸಮವಾಗಿ ನಾವು ತಗೋಬೇಕು. ನೋಡಿ, ಹಿಟ್ಟಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ಥರ ಅಗಲ ಮಾಡ್ಕೊತೀನಿ. ನೋಡಿ, ಈ ಥರ ನೀವು ಕೈಯಲ್ಲಿ ಕೂಡ ಮಾಡ್ಕೋಬೋದು, ಈ ಥರ ಶೀಟ್ ಮೇಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಮನೇಲಿ ಶೀಟ್ ಇದ್ದೇ ಇರುತ್ತೆ ಅಲ್ವಾ, ಈ ಥರ ಕಟ್ ಮಾಡ್ಕೊಳ್ಳಿ. ಎರಡು ಭಾಗ ಮಾಡಿಕೊಂಡ್ರೆ ಅದರಲ್ಲಿ ನಾವು ಒಬ್ಬಟ್ಟನ್ನು ತಟ್ಕೋಬೋದು. ನೋಡಿ, ನಾನು ಹೂರ್ಣನ ಇಟ್ಟು ತುಂಬುತ್ತಾ ಇದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಹಿಟ್ಟೇನಾದರೂ ಮಿಕ್ಕಿದ್ರೆ ತೆಗಿಬೋದು ನೀವು, ಇಲ್ಲಾಂದರೆ ಅದರಲ್ಲೇ ಈ ಥರ ಮಾಡಿ ಪ್ರೆಸ್ ಮಾಡಿ. ನೋಡಿ, ನಮಗೆ ಇಲ್ಲಿ ಒಬ್ಬಟ್ಟದು ಉಳ್ಳಿ ರೆಡಿ ಆಯಿತು. ನೋಡಿ, ಮತ್ತೆ 1 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ನಾನು ಒಬ್ಬಟ್ಟನ್ನು ತಟ್ಕೊತೀನಿ. ನೀವು ಕೈಯಲ್ಲಾದರೂ ತಟ್ಕೋಬೋದು, ಇಲ್ಲ ಲಟ್ಟಿಸ್ಕೋಬೋದು. ನಿಮಗೆ ಯಾವ್ದು ಈಜಿ ಆಗುತ್ತೋ ನೀವು ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಹೋಳಿಗೆನ ಎಷ್ಟು ಸುಲಭವಾಗಿ ಮಾಡಿ ತೋರಿಸ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಒಳ್ಳೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಧನ್ಯವಾದಗಳು. ನೋಡಿ, ಇಷ್ಟು ಅಗಲ ನಾನು ತಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ತವ ಕೂಡ ಬಿಸಿಯಾಗಿದೆ. ಮೇಲೆ 1 ಟೇಬಲ್ ಸ್ಪೂನಷ್ಟು ತವಾಗೆ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ನೋಡಿ ಒಬ್ಬಟ್ಟನ್ನು ಹಾಕ್ಕೊತೀನಿ. ನಿಧಾನಕ್ಕೆ ಕೈಯಿಂದನೇ ಹಾಕ್ಕೊಳ್ಳಿ. ಈ ಶೀಟನ್ನು ಒಲೆ ಮೇಲೆ ಹಾಕಿದ್ರೆ ಸುಡುತ್ತೆ, ಅದಕ್ಕೋಸ್ಕರ ಕೈಯಿಂದನೇ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಈ ಥರ ಸೀಟ್ ಇಲ್ಲ ಅಂದರೆ ನೀವು ಬಾಳೆ ಎಲೆ ಮೇಲೆ ಕೂಡ ತಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುವಿ ಹಾಕ್ಕೊತೀನಿ. ನೋಡಿ, ವಾವ್, ಸೂಪರ್ ಅಲ್ವಾ, ಎಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ರೆಡಿಯಾಗಿದೆ ನೋಡಿ ಫ್ರೆಂಡ್. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಮ್ಮ ಚಾನಲಲ್ಲಿ ಇದೇ ಥರ ಸಿಂಪಲ್ಲಾಗಿ ಯಾವ ಥರ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಮತ್ತೆ ತಿರುವಿ ಹಾಕ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ರೆಡಿ ಆಯಿತು ಅಂತ. ನೋಡಿ, ಇವಾಗ ಫೋಲ್ಡ್ ಮಾಡಿಕೊಂಡು ಎರಡು ಕಡೆ ಬೇಯಿಸ್ಕೊಂಡಿದ್ದಾಗಿದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸೂಪರ್. ನೋಡಿ, ಅದೇ ಥರ ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಒಬ್ಬಟ್ಟನ್ನು ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಒಂದರಿಗಿಂತ ಒಂದು ಒಬ್ಬಟ್ಟು ರೆಡಿಯಾಗಿದೆ ನಮಗೆ. ಇದೇ ಥರ ನೀವು ಕೂಡ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಣ. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.